ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಂದ್ರೆ ಪಾಯಿಂಟ್ ಟು ಪಾಯಿಂಟ್ ಇಂಟರ್ನೆಟ್. ಸೊ ಇದರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಅನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಇದು ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂತ ಫಸ್ಟು ತಿಳಿಸ್ಕೊಡ್ತೀನಿ, ಓಕೆನಾ? ಸೊ ನಾವು ನೋಡ್ಕೊಬೇಕಾದ್ರೆ ಸಿಟಿಯಲ್ಲಿ ಆಲ್ರೆಡಿ ಎಲ್ಲ ಕಂಪನಿಗಳು ಬ್ರಾಡ್ಬ್ಯಾಂಡ್ ಕನೆಕ್ಷನ್ಗಳನ್ನು ಕೊಡ್ತಿದ್ದಾರೆ. ಸೊ ನಿಮಗೆ ಸ್ಪೀಡಾಗಿ ಇಂಟರ್ನೆಟ್ ಬೇಕು ಅಂದರೆ ನಿಮ್ಮ ಮನೆಗೆ ಒಂದು ವೈಫೈ ಬ್ರಾಡ್ಬ್ಯಾಂಡ್ ಹಾಕಿಸ್ಕೊಂಡ್ರೆ ಸಾಕು, ನೀವು ಆರಾಮಾಗಿ ಫುಲ್ ಸ್ಪೀಡಲ್ಲಿ ಇಂಟರ್ನೆಟನ್ನು ಯೂಸ್ ಮಾಡ್ಕೊಬೋದು. ಆದರೆ ನಮಗೆ ಹಳ್ಳಿಯಲ್ಲಿರೋರಿಗೆಲ್ಲ ಪ್ರಾಬ್ಲಮ್ ಏನಂತ ನೋಡಿದ್ರೆ, ಇಲ್ಲಿ ಯಾವುದೇ ತರಹದ ಬ್ರಾಡ್ಬ್ಯಾಂಡ್ಸ್ ಕೊಡೋದಿಲ್ಲ, ಓಕೆನಾ? ಆ ಥರ ಸರ್ವಿಸ್ಗಳು ನಮಗಿಲ್ಲ. ನಮಗೇನು ಇಂಟರ್ನೆಟ್ ಇದೆ ಅದು ಸೀದಾ ನಮ್ಮ ಒಂದು ಜಿಯೋ ಸಿಮ್ಮು, ಏರ್ಟೆಲ್ ಸಿಮ್ಮಿಂದ ಏನು ಇಂಟರ್ನೆಟ್ ಬರುತ್ತೆ, ಸೊ ಆ ಒಂದು ಇಂಟರ್ನೆಟ್ ಮಾತ್ರ ನಮಗೆ ಎಕ್ಸ್ಟ್ರಾ ಫುಲ್ ಸ್ಪೀಡ್ ಇಂಟರ್ನೆಟ್ ನಮಗೆ ಎಲ್ಲಿಂದನೂ ನಾವು ತಗೊಳಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂತ ನೋಡಿದ್ರೆ, ಈಗ ಈ ಒಂದು ಪಾಯಿಂಟ್ ಟು ಪಾಯಿಂಟ್ ಇಂಟರ್ನೆಟ್ ಸರ್ವಿಸ್ ಇದೆಯಲ್ಲ, ಸೊ ಇದರಿಂದ ನಮಗೆ ಫುಲ್ ಸ್ಪೀಡಲ್ಲಿ ಇಂಟರ್ನೆಟನ್ನು ಯೂಸ್ ಮಾಡ್ಕೊಬಹುದು. ಸೊ ಹೇಗಪ್ಪ ಇದು ವರ್ಕ್ ಆಗುತ್ತೆ ಅಂತ ನೋಡೋದಾದರೆ, ಫುಲ್ ಇಂಡಿಯಾದಲ್ಲಿ ಫೈಬರ್ ಆಪ್ಟಿಕ್ ಕೇಬಲ್ಗಳನ್ನು ಈ ಒಂದು BSNL, ಜಿಯೋ, ಏರ್ಟೆಲ್ ಕಂಪನಿಗಳು ಎಲ್ಲದೂ ಮಣ್ಣಿನ ಒಳಗೆ ಹಾಕಿಟ್ಟಿದ್ದಾರೆ, ಕರೆಕ್ಟಾ? ಸೊ ನೀವು ಜಿಯೋ ಸ್ಟಾರ್ಟ್ ಆಗಿನ ಮುಂಚೆ ಎಲ್ಲ ನೋಡ್ತಾ ಇರ್ಬೋದು, ಕೆಲಸ ಎಲ್ಲ ನಡೀತಾ ಇತ್ತು, ಎಲ್ಲ ಕಡೆ ಗುಂಡಿ ತೋಡಿ ಎಲ್ಲ ಕೇಬಲ್ಸ್ಗಳನ್ನು ಹಾಕ್ತಾ ಇದ್ರು. ಸೊ ಅದೇ ಥರ ಎಲ್ಲ ಕೇಬಲ್ಸ್ ಏನಿದೆ ಎಲ್ಲದು ಆ ಒಂದು ಟವರ್ಗೆ ಕನೆಕ್ಟ್ ಆಗುವಂಥದ್ದು. ಸೊ ಒಂದ್ಸಲಿ ಇನ್ವೆಸ್ಟ್ಮೆಂಟನ್ನು ಮಾಡಿ ಪೂರ್ತಿ ಇಂಡಿಯಾದಲ್ಲಿ ಆ ಒಂದು ಫೈಬರ್ ಆಪ್ಟಿಕ್ ಕೇಬಲ್ಗಳನ್ನು ಈಗ ಇನ್ಸ್ಟಾಲ್ ಮಾಡಿದ್ದಾರೆ. ಆ ಒಂದು ಫೈಬರ್ ಆಪ್ಟಿಕ್ ಕೇಬಲ್ನ ಸ್ಪೀಡ್ ಎಷ್ಟು ಅಂತ ನೋಡಿದ್ರೆ 1 ಸೆಕೆಂಡಿಗೆ 10 GB/s ವರೆಗೂ ಸ್ಪೀಡನ್ನು ಕೊಡುತ್ತೆ, ಓಕೆನಾ? ಸೊ ಈ ಒಂದು ಸಂದರ್ಭದಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಈ ಒಂದು ಫೈಬರ್ ಆಪ್ಟಿಕ್ ಕೇಬಲ್ಗಳನ್ನು ಇನ್ಸ್ಟಾಲ್ ಮಾಡಿರ್ತಾರೆ, ಮತ್ತೆ ಆ ಒಂದು ನೆಟ್ವರ್ಕ್ ಕೂಡ ನಮಗೆ ಸಿಗ್ತಾ ಇದೆ, ಓಕೆನಾ? ನೆಟ್ವರ್ಕ್ನ ಟವರ್ಗಳು ಕೂಡ ಇರುತ್ತೆ. ಸೊ ಈಗ ಏನು ಮಾಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲಿಗೆ BSNL ಅನ್ನು ತಗೊಳ್ಳೋಣ. ಈ ಒಂದು BSNL ಏನು ಮಾಡ್ತಾರೆ ಅಂದರೆ, ಬ್ಯಾಂಡ್ ವಿತ್ ಅನ್ನು ಥರ್ಡ್ ಪಾರ್ಟಿಗಳಿಗೆ ಮಾರ್ತಾರೆ, ಓಕೆ? ಬೇರೆ ವೆಂಡರ್ಸ್ಗಳಿಗೆ ಮಾರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಈಗ ಅವರಿಗೆ 10 GB/s ವರೆಗೂ ಇಂಟರ್ನೆಟ್ ಸ್ಪೀಡ್ ಬರ್ತಾ ಇದೆ. ಅದರಲ್ಲಿ 2 GB/s ಸ್ಪೀಡ್ ಏನಿದೆ ಅದು ಥರ್ಡ್ ಪಾರ್ಟಿ ವೆಂಡರ್ಸ್ಗಳಿಗೆ ಮಾರ್ತಾರೆ, ಓಕೆನಾ? ಸೊ ಈ ಒಂದು ವೆಂಡರ್ಸ್ಗಳು ಏನು ಮಾಡ್ತಾರೆ ಅಂತ ನೋಡಿದ್ರೆ, ಅದಕ್ಕೆ ಬೇಕಾದ ಎಕ್ವಿಪ್ಮೆಂಟ್ಗಳನ್ನು ಒಂದು ನೆಟ್ವರ್ಕ್ ಟವರ್ನಲ್ಲಿ ಫಿಕ್ಸ್ ಮಾಡಿಬಿಡ್ತಾರೆ, ಓಕೆ? ಸೊ ಈಗ ಆ ಒಂದು ಟವರ್ನಿಂದ ಇಂಟರ್ನೆಟ್ನನ್ನು ಸೀದಾಗಿ ಇನ್ನೊಬ್ಬರಿಗೆ ಕಳಿಸ್ಬೋದು, ಓಕೆ? ಸೊ ಕಸ್ಟಮರ್ನ ಆ ಒಂದು ವೆಂಡರ್ ಬಂದ್ಬಿಟ್ಟು ಈಗ ಕಸ್ಟಮರ್ನ ಜಾಗಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಆ್ಯಂಟೆನಾವನ್ನು ಫಿಕ್ಸ್ ಮಾಡ್ತಾರೆ. ಆ ಒಂದು ಆ್ಯಂಟೆನಾದಿಂದ ನಮಗೆ ಫುಲ್ ಸ್ಪೀಡಲ್ಲಿ ಇಂಟರ್ನೆಟ್ಟನ್ನು ನಾವು ಯೂಸ್ ಮಾಡ್ಕೊಬೋದು. ಮಧ್ಯೆ ಯಾವುದೇ ತರಹದ ನಾವು ಕೇಬಲನ್ನು ಹಾಕೊಬೇಕಾಗಿರೋ ಅವಶ್ಯಕತೆ ಇಲ್ಲ, ಓಕೆನಾ? ಸೊ ಹಾಗಾದರೆ ನಮಗೆ ಎಷ್ಟು ಸ್ಪೀಡ್ ಸಿಗಬಹುದು ಅಂತ ನೋಡಿದ್ರೆ ಅದು ವೆಂಡರ್ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಎಷ್ಟು ಸ್ಪೀಡ್ ನಮಗೆ ಕೊಡ್ತಾರೆ, ನಾವು ಯಾವ ಪ್ಲಾನನ್ನು ಚೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಓಕೆ? ಸ್ಟಾರ್ಟಿಂಗಿಂದ ನೋಡಬೇಕಂದ್ರೆ ಒಂದು 600 ರೂಪಾಯಿಂದ ಬೇಸಿಕ್ ಪ್ಲಾನ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ 10 MB/s ಇಂದ ಹಿಡಿದು 70 MB/s ವರೆಗೂ ಕೊಡ್ತಾ ಇದ್ದಾರೆ. 1000 ರೂಪಾಯಿ, 1500 ರೂಪಾಯಿವರೆಗೂ ಎಲ್ಲ ಚಾರ್ಜಸ್ ಆಗುತ್ತೆ ತಿಂಗಳಿಗೆ. ಸೊ ನಾವು ಅನ್ಲಿಮಿಟೆಡ್ ಇಂಟರ್ನೆಟನ್ನು ಯೂಸ್ ಮಾಡ್ಕೊಬಹುದು. ಅದೇ ಸ್ಪೀಡ್ನಲ್ಲಿ 70 MB/s ಸ್ಪೀಡ್ನಲ್ಲಿ ನಾವು ಅನ್ಲಿಮಿಟೆಡ್ ಡೇಟಾವನ್ನು ಯೂಸ್ ಮಾಡ್ಕೊಬಹುದು. ಸೊ ಅವ್ರ ಕಡೆಯಿಂದ ಏನಾದ್ರು ಕ್ಯಾಪ್ ಇಟ್ಟಿದ್ರೆ ಅದರಲ್ಲೂ ಕೂಡ ಅನ್ಲಿಮಿಟೆಡ್ ಇರುತ್ತೆ. ಆದರೆ 2 MB/s ಎಲ್ಲ ಒಂದು 3 TB, ಸೊ ಆ ಥರ ಎಲ್ಲ ಖಾಲಿ ಮಾಡ್ಕೊಂಡಾದ್ಮೇಲೆ ಅದರಲ್ಲಿ ಬೇಕಾದರೆ ಲಿಮಿಟ್ ಇರ್ಬೋದು. ಆದರೆ ನಮಗೆ ಫುಲ್ ಹೈ ಸ್ಪೀಡ್ನಲ್ಲಿ ಅನ್ಲಿಮಿಟೆಡ್ ಡೇಟಾವನ್ನು ಯೂಸ್ ಮಾಡ್ಕೊಬೋದು ಒಂದು ತಿಂಗಳಿಗೆ ಪೇ ಮಾಡಿದ್ರೆ. ಸೊ ಹಾಗಾದರೆ ಈ ಒಂದು ಪಾಯಿಂಟ್ ಟು ಪಾಯಿಂಟ್ ಇಂಟರ್ನೆಟನ್ನು ನೀವು ಕೂಡ ಹಾಕೊಬೋದಂದ್ರೆ ನಿಮಗೆ ಖರ್ಚು ಎಷ್ಟು ಬರ್ಬೋದು ಅಂತ ನೋಡೋದಾದರೆ ಮಿನಿಮಮ್ ಅಂದರೂ 5,000 ರೂಪಾಯಿಂದ 15,000 ರೂಪಾಯಿವರೆಗೂ ಆಗುತ್ತೆ. ಸೊ ಇದು ಹೇಗೆ ಡಿಪೆಂಡ್ ಆಗುತ್ತೆ ಅಂದರೆ, ನೀವು ಯಾವ ವೆಂಡರ್ನ ಜೊತೆ ಹೋಗ್ತಾ ಇದ್ದೀರಾ, ಸೊ ಆ ಒಂದು ವೆಂಡರ್ ನಿಮಗೆ ಎಷ್ಟು ಚಾರ್ಜ್ ಮಾಡ್ತಾನೆ, ಯಾವ ಥರದ ಎಕ್ವಿಪ್ಮೆಂಟನ್ನು ಯೂಸ್ ಮಾಡ್ತಾನೆ, ಕಡಿಮೆದು ಬರುತ್ತೆ, ಜಾಸ್ತಿದು ಬರುತ್ತೆ. ನಿಮಗೆ ಫುಲ್ ಸ್ಪೀಡ್ದು ಬೇಕು ಅಂದರೆ ನಿಮಗೆ ತುಂಬ ಖರ್ಚಾಗುತ್ತೆ, ನಾರ್ಮಲ್ ಸ್ಪೀಡ್ದು ಬೇಕು ಅಂದರೆ ಕಡಿಮೆ ಖರ್ಚಾಗುತ್ತೆ. ಸೊ ಅದೆಲ್ಲ ನಿಮಗೆ ಡಿಪೆಂಡ್ ಆಗುತ್ತೆ, ಓಕೆ? ಇನ್ನು ನೆಕ್ಸ್ಟ್ ನೋಡೋದಾದರೆ ಈ ಒಂದು ಪಾಯಿಂಟ್ ಟು ಪಾಯಿಂಟ್ ಇಂಟರ್ನೆಟ್ನ ರೇಂಜ್ ನೋಡೋದಾದರೆ ಅಪ್ ಟು 40 ಕಿಲೋಮೀಟರ್ಸ್ ವರೆಗೂ ಇಂಟರ್ನೆಟನ್ನು ಪ್ರೊವೈಡ್ ಮಾಡಬಹುದು, ಓಕೆ? ಸೊ ರೇಂಜ್ ಜಾಸ್ತಿ ಹೋದಂಗೆ ಸ್ಪೀಡು ಕೂಡ ಕಡಿಮೆ ಆಗುತ್ತೆ. ಸೊ ನಮಗೆ ಒಂದು 5 ಕಿಲೋಮೀಟರ್ ರೇಡಿಯಸ್ನಲ್ಲಿ ಒಳ್ಳೆಯ ಒಂದು ಇಂಟರ್ನೆಟ್ ಸ್ಪೀಡನ್ನು ಎಕ್ಸ್ಪೆಕ್ಟ್ ಮಾಡ್ಕೊಬೋದು, ಓಕೆ? ಸೊ ಈ ಥರ ಅವರು
ಆಲ್ರೆಡಿ ಒಂದು ಟವರ್ ಇದೆ, ಆ ಒಂದು ಟವರ್ಗೆ ಆಪ್ಟಿಕ್ ಕೇಬಲ್ಸ್ಗಳನ್ನು ಕನೆಕ್ಟ್ ಮಾಡಿರ್ತಾರೆ. ಸೊ ಈಗ ನಾನು ಹೋಗ್ತೀನಿ BSNL ಅವ್ರ ಹತ್ರ ಬ್ಯಾಂಡ್ವಿತ್ ಅನ್ನ ಖರೀದಿಸ್ತೀನಿ, ಅದನ್ನ ನಾನು ನಿಮಗೆ ಸಪ್ಲೈ ಮಾಡ್ತೀನಿ. ಆ ಥರ ಒಂದು ಕೆಲಸನೇ ಈ ಒಂದು ಪಾಯಿಂಟ್ ಟು ಪಾಯಿಂಟ್ ಇಂಟರ್ನೆಟ್. ಸೊ ಆಲ್ರೆಡಿ ಈ ಒಂದು ಸರ್ವಿಸ್ ಅನ್ನ BSNL ಪ್ರೊವೈಡ್ ಮಾಡ್ತಿದೆ. ಸೊ ನಿಮಗೆ ಈ ಥರ ಏನಾದರೂ ಸರ್ವಿಸ್ ಬೇಕಾದಲ್ಲಿ ನೀವು BSNL ಕಸ್ಟಮರ್ ಕೇರ್ಗೆ ಅಥವಾ ನಿಮ್ಮ ನಿಯರೆಸ್ಟ್ BSNL ಆಫೀಸ್ಗೆ ವಿಸಿಟ್ ಮಾಡಿ ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬಹುದು. ಓಕೆ, ಸೊ ಒಂದು ಕಾನ್ಸೆಪ್ಟ್ ಇದೆ. ಸೊ ಅದ್ರ ಬಗ್ಗೆ ತಿಳಿಸ್ಲಿಕ್ಕೋಸ್ಕರ ಮಾತ್ರ ಈ ಒಂದು ವಿಡಿಯೋ. ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ್ನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.